ಶಿಸ್ತಿನ ಸಿಪಾಯಿಗಳ ಪಕ್ಷ, ವರ್ಲ್ಡ್ ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿ ಹೀಗೆಲ್ಲ ಕರೆಸ್ಕೊಳ್ಳೋ ಕರ್ನಾಟಕ ಬಿಜೆಪಿಯಲ್ಲಿ ಸದ್ಯಕ್ಕೆ ಏನಾಗ್ತಿದೆ ಗೊತ್ತಾ? ಒಂದು ಕಾಲದಲ್ಲಿ ತತ್ವ ಸಿದ್ಧಾಂತ ಅಂತ ಮಾತಾಡ್ತಿದ್ದ ನಾಯಕರು ಇವತ್ತು ಒಬ್ರನ್ನೊಬ್ರು ಏಕವಚನದಲ್ಲಿ ಬೈದಾಡಿಕೊಳ್ತಿದ್ದಾರೆ. ರಾಜ್ಯಾಧ್ಯಕ್ಷರ ಎದುರಲ್ಲೇ ಶರ್ಟ್ ಹಿಡಿಯೋಕೆ ಹೋಗ್ತಾ ಇದ್ದಾರೆ. ಒಳಗೊಳಗೆ ಹೊಗೆಯಾಡ್ತಿದ್ದ ಅಸಮಾಧಾನದ ಜ್ವಾಲಾಮುಖಿ ಈಗ ಅಫಿಷಿಯಲ್ ಆಗಿ ಬ್ಲಾಸ್ಟ್ ಆಗಿದೆ. ಅದರಲ್ಲೂ ಮೊನ್ನೆ ಬೀದರ್ನ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ನಡೆದ ಹೈಡ್ರಾಮಾ ಇದೆಯಲ್ಲ, ಅಬ್ಬಬ್ಬಾ, ಸ್ವತಃ BY ವಿಜಯೇಂದ್ರ ಅವರೇ ಶಾಕ್ ಆಗಿ ಅಸಹಾಯಕರಾಗಿ ಕೂರೋ ಪರಿಸ್ಥಿತಿ ಬಂದಿತ್ತು. ಈ ಜಗಳ ಯಾಕಾಯ್ತು? ಇದ್ರ ಹಿಂದೆ ಇರೋ ಆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕತೆ ಏನು? ಅಷ್ಟಕ್ಕೂ ಇಷ್ಟೆಲ್ಲ ಆಗ್ತಿದ್ರು ಡೆಲ್ಲಿಯಲ್ಲಿರೋ ಹೈಕಮಾಂಡ್ ನಾಯಕರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಕರ್ನಾಟಕ ಬಿಜೆಪಿಯ ಒಳಗಡೆ ನಡೀತಾ ಇರೋ ಈ ಮಹಾಭಾರತದ ಅಸಲಿ ಕತೆಯನ್ನ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದ್ರೆ ಕ್ಲೈಮ್ಯಾಕ್ಸ್ನಲ್ಲಿ ನಿಮ್ಗೊಂದು ಬಿಗ್ ಟ್ವಿಸ್ಟ್ ಕಾದಿದೆ. ಕತೆ ಶುರುವಾಗೋದು ಬೀದರ್ನಿಂದ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಸಖತ್ ಪ್ಲಾನ್ ಮಾಡಿಕೊಂಡು ಆರ್ಗನೈಸೇಷನ್ ಟೂರ್ ಹೊರಟಿದ್ರು. ಪಾರ್ಟಿನ ಗ್ರೌಂಡ್ ಲೆವೆಲ್ನಿಂದ ಸ್ಟ್ರಾಂಗ್ ಮಾಡಬೇಕು, ಕಾರ್ಯಕರ್ತರಲ್ಲಿ ಹೊಸ ಜೋಶ್ ತುಂಬಬೇಕು ಅನ್ನೋದು ಇವರ ಐಡಿಯಾ ಆಗಿತ್ತು. ಇದೇ ಪ್ಲಾನ್ ಇಟ್ಕೊಂಡು ಬೀದರ್ನಲ್ಲಿ ಜಿಲ್ಲಾ ಕೋರ್ ಕಮಿಟಿ ಮೀಟಿಂಗ್ ಕರೀತಾರೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅಲ್ಲಿ ಸಂಘಟನೆ ಮಾತು ಪಕ್ಕಕ್ಕಿಟ್ಟು ಲೀಡರ್ಸ್ ತಮ್ಮ ವೈಯಕ್ತಿಕ ದ್ವೇಷ ತೀರಿಸ್ಕೊಳ್ಳೋಕೆ ನಿಂತುಬಿಟ್ರು. ವೇದಿಕೆ ಮೇಲೆ ಸೀನ್ ಹೇಗಿತ್ತು ಗೊತ್ತಾ? ಒಂದ್ ಸೈಡ್ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಮತ್ತೆ MJ ಮುಳೆ ಕೂತಿದ್ರು. ಇನ್ನೊಂದ್ ಕಡೆ ಮಾಜಿ ಸಚಿವ ಪ್ರಭು ಚವ್ಹಾಣ್ ಹಾಗೂ ಶಾಸಕ ಶರಣು ಸಲಗರ ಇದ್ರು. ಮೀಟಿಂಗ್ ಸ್ಟಾರ್ಟ್ ಆಯ್ತೋ ಇಲ್ವೋ, ತಕ್ಷಣವೇ ಕಿಡಿ ಹೊತ್ಕೊಳ್ತು. ಕಳೆದ ಲೋಕಸಭಾ ಎಲೆಕ್ಷನ್ ಸೋಲಿನ ಕಹಿ, ಕ್ರಾಸ್ ವೋಟಿಂಗ್ನ ಸಿಟ್ಟು ಎಲ್ಲವೂ ಒಟ್ಟಿಗೆ ಬ್ಲಾಸ್ಟ್ ಆಯಿತು. ನೀನು ಮಾಡಿದ್ದೇನು, ಅವನು ಮಾಡಿದ್ದೇನು ಅಂತ ಏಕವಚನದಲ್ಲೇ ಲೀಡರ್ಸ್ ಕಿರ್ಚಾಡೋಕೆ ಶುರು ಮಾಡಿದ್ರು. ಪರಿಸ್ಥಿತಿ ಎಲ್ಲಿಗೆ ಹೋಯ್ತು ಅಂದರೆ, ಇನ್ನೇನು ಹೊಡೆದಾಡ್ಕೊಳ್ಳೋದು ಒಂದೇ ಬಾಕಿ ಅನ್ನೋ ರೇಂಜ್ಗೆ ಗಲಾಟೆ ತಾರಕಕ್ಕೇರ್ತು. ಪಾಪ ವೇದಿಕೆ ಮೇಲಿದ್ದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಏನು ಮಾಡಬೇಕು ಅಂತಾನೆ ತೋಚಿಲ್ಲ. ಇಬ್ಬರನ್ನೂ ಸಮಾಧಾನ ಮಾಡೋಕೆ ಟ್ರೈ ಮಾಡಿದ್ರು, ಆದರೆ ಯಾರೂ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೆ ಬೇಸತ್ತು ಈ ಜಗಳ ಇಲ್ಲಿಗೆ ಸಾಕು, ಇದರ ಪಂಚಾಯಿತಿನ ನಾನು ಬೆಂಗಳೂರಲ್ಲಿ ಮಾಡ್ತೀನಿ ಅಂತ ಹೇಳಿ ಮೀಟಿಂಗ್ ಅರ್ಧಕ್ಕೆ ನಿಲ್ಲಿಸಿ ಎದ್ದು ಬರಬೇಕಾಯ್ತು. ಯೋಚನೆ ಮಾಡಿ, ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಎದುರೇ ಈ ರೇಂಜ್ಗೆ ರಂಪಾಟ ಆಗುತ್ತೆ ಅಂದರೆ ಪಾರ್ಟಿಯಲ್ಲಿ ಶಿಸ್ತು ಎಲ್ಲಿದೆ? ಈ ಬೀದರ್ ಜಗಳ ಇವತ್ತು ನೆನ್ನೆದಲ್ಲ. ಇದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಫ್ಲಾಶ್ ಬ್ಯಾಕ್ ಇದೆ. ಈ ಇಡೀ ರಂಪಾಟಕ್ಕೆ ಮೇನ್ ರೀಸನ್ ಭಗವಂತ್ ಖೂಬಾ ಅವರು ವಿಜಯೇಂದ್ರ ಅವರಿಗೆ ಬರೆದಿದ್ದ ಒಂದು ಗಂಭೀರವಾದ ಪತ್ರ. ಆ ಲೆಟರ್ನಲ್ಲಿ ಏನಿತ್ತು ಗೊತ್ತಾ? ಖೂಬಾ ಅವರು ಓಪನ್ ಆಗಿ ಪಾರ್ಟಿ ನಾಯಕತ್ವದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಅವರ ಪತ್ರದ ಸಾರಾಂಶ ಸರಳವಾಗಿ ಹೇಳ್ತೀನಿ ಕೇಳಿ. ನಾನು 2 ವರ್ಷಗಳ ಹಿಂದಿನ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲೇ ಪಾರ್ಟಿಗೆ ದ್ರೋಹ ಮಾಡ್ತಿರೋರ ವಿರುದ್ಧ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೆ. ಆದರೆ ನಮ್ಮ ಲೀಡರ್ಶಿಪ್ ಯಾವುದೇ ಕ್ರಮ ತಗೊಳ್ಳಿಲ್ಲ. ಹೈಕಮಾಂಡ್ ಸುಮ್ಮನೆ ಕೂತಿದ್ದೇ ದೊಡ್ಡ ತಪ್ಪು. ಅದರ ರಿಸಲ್ಟ್ ಏನಾಯಿತು? ಇವತ್ತು ನಮ್ಮವರೇ ಕ್ರಾಸ್ ವೋಟಿಂಗ್ ಮಾಡೋ ರೇಂಜ್ಗೆ ಬೆಳೆದ್ಬಿಟ್ಟಿದ್ದಾರೆ. ಇದನ್ನ ಹೀಗೆ ಬಿಟ್ರೆ ಮುಂದೆ ಪಾರ್ಟಿ ಬಿಟ್ಟು ಓಡಿ ಹೋದ್ರೂ ಆಶ್ಚರ್ಯ ಇಲ್ಲ. ಮೊದಲು ಈ ಪಕ್ಷದ್ರೋಹಿಗಳನ್ನ ಸಸ್ಪೆಂಡ್ ಮಾಡಿ. ಇಲ್ಲಿ ಖೂಬಾ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಅವರ ಡೈರೆಕ್ಟ್ ಟಾರ್ಗೆಟ್ ಪ್ರಭು ಚವ್ಹಾಣ್ ಮತ್ತು ಶರಣು ಸಲಗರ. ಖೂಬಾ ಅವರ ಆರೋಪ ಏನಪ್ಪಾ ಅಂದರೆ, ಲೋಕಸಭಾ ಎಲೆಕ್ಷನ್ನಲ್ಲಿ ಪ್ರಭು ಚವ್ಹಾಣ್ ಅವರು ಬಿಜೆಪಿಯ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ದ ನನ್ನ ಪರವಾಗಿ ಪ್ರಚಾರಕ್ಕೆ ಬರಲಿಲ್ಲ. ಇನ್ನು ಶಾಸಕ ಶರಣು ಇದ್ದಾರಲ್ಲ, ಅವರು ಕಾಂಗ್ರೆಸ್ನ ಪ್ರಭಾವಿ ಲೀಡರ್ ಈಶ್ವರ್ ಖಂಡ್ರೆ ಜೊತೆ ಒಳಗೊಳಗೆ ಹ್ಯಾಂಡ್ ಶೇಕ್ ಮಾಡಿಕೊಂಡ್ರು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿ ನನ್ನನ್ನು ಸೋಲಿಸಿದ್ರು ಅನ್ನೋದು ಖೂಬಾ ಅವರ ಮೈಂಡ್ ಬ್ಲೋಯಿಂಗ್ ಆಪಾದನೆ. ಹಾಗಾದ್ರೆ ಖೂಬಾ ಎಷ್ಟೆಲ್ಲ ಆರೋಪ ಮಾಡ್ತಿದ್ರೆ ಪ್ರಭು ಚವ್ಹಾಣ್ ಮತ್ತೆ ಶರಣು ಸಲಗರ ಸುಮ್ಮನೆ ಕೂತಿರ್ತಾರಾ? ಚಾನ್ಸೇ ಇಲ್ಲ. ಅವರು ಕೂಡ ಸಖತ್ತಾಗೆ ಕೌಂಟರ್ ಕೊಟ್ಟಿದ್ದಾರೆ. ಮೀಟಿಂಗ್ನಲ್ಲೇ ಇಬ್ರು ಒಟ್ಟಾಗಿ ಭಗವಂತ್ ಖೂಬಾ ವಿರುದ್ಧ ಮುಗಿಬಿದ್ರು. ಅವರು ಕೊಟ್ಟ ತಿರುಗೇಟ್ ಹೇಗಿತ್ತಂದ್ರೆ, ನಿಮ್ಮ ಸೋಲಿಗೆ ನಮ್ಮ ಕಡೆ ಕೈ ಬೆರಳು ತೋರಿಸೋದನ್ನ ಮೊದಲು ನಿಲ್ಲಿಸಿ. ನಿಮ್ಮ ಅಹಂಕಾರದ ಆಡಳಿತ ಜನರನ್ನ ಕಡೆಗಣಿಸಿದ್ದು ಮತ್ತು ನಿಮ್ಮ ಮೇಲಿದ್ದ ಸಾರ್ವಜನಿಕ ವಿರೋಧಿ ಅಲೆ ನಿಮ್ಮನ್ನ ಸೋಲಿಸ್ತೆ ಹೊರತು ನಾವಲ್ಲ. ನಿಮ್ಮ ತಪ್ಪುಗಳನ್ನ ಮುಚ್ಕೊಳ್ಳೋಕೆ ನಮ್ಮ ಮೇಲೆ ಗೂಬೆ ಕೂರಿಸ್ಬೇಡಿ ಅಂತ ಧಮಕಿ ಹಾಕಿದ್ರು.
ಇದೇ ನೋಡಿ ಇವತ್ತಿನ ಬಿಜೆಪಿಯ ಅಸಲಿ ರಿಯಾಲಿಟಿ. ಒಬ್ರು ನೀನ್ ಕಳ್ಳ ಅಂದ್ರೆ ಇನ್ನೊಬ್ರು ನೀನೇ ದೊಡ್ಡ ಕಳ್ಳ ಅಂತಾರೆ. ವಿಜೇಂದ್ರ ಅವರು ಬೆಂಗಳೂರಲ್ಲಿ ಸಭೆ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾರೇನೋ ನಿಜ, ಆದ್ರೆ ಇಂತಹ ಹತ್ತಾರು ಸಭೆಗಳು ಈಗಾಗಲೇ ನಡೆದು ಹೋಗಿವೆ. ಯಡಿಯೂರಪ್ಪನವರು ಪ್ರಚಾರಕ್ಕೆ ಹೋದಾಗ್ಲೂ ಜಗಳ ಆಗಿತ್ತು, ದೆಹಲಿ ನಾಯಕರು ಬಂದಾಗ್ಲೂ ಮನಸ್ತಾಪ ಆಗಿತ್ತು. ಆದ್ರೆ ಯಾವುದೇ ಪ್ರಾಬ್ಲಮ್ಗೂ ಇವತ್ತಿನ ತನಕ ಒಂದು ಲಾಜಿಕಲ್ ಎಂಡ್ ಇನ್ನೂ ಸಿಕ್ಕಿಲ್ಲ. ಈಗ ನಮ್ಮ ಮುಂದೆ ಇರೋ ಬಿಗ್ಗೆಸ್ಟ್ ಕ್ವೆಶ್ಚನ್ ಅಂದ್ರೆ, ಶಿಸ್ತಿಗೆ ಹೆಸರಾದ ಬಿಜೆಪಿ ಹೈಕಮಾಂಡ್ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ ಅವರಂತ ಕಠಿಣ ನಿರ್ಧಾರ ತಗೊಳ್ಳೋ ನಾಯಕರು ಇಷ್ಟೆಲ್ಲ ಆಗ್ತಿದ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ? ರಾಜ್ಯ ಘಟಕದವರು ಎಲ್ಲಾ ಗಲಾಟೆಯ ಕಂಪ್ಲೀಟ್ ರಿಪೋರ್ಟ್ ಅನ್ನ ಡೆಲ್ಲಿಗೆ ಕಳಿಸಿದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ವೇಟ್ ಅಂಡ್ ವಾಚ್ ಮೂಡ್ನಲ್ಲಿದೆ. ಇದೇ ಮೌನ ಈಗ ಬಂಡಾಯಗಾರರಿಗೆ ಬಿಗ್ ಬೂಸ್ಟರ್ ಡೋಸ್ ಸಿಕ್ಕಂತಾಗಿದೆ. ಇಲ್ಲಿ ಅಂಡರ್ಲೈನ್ ಮಾಡಬೇಕಾದ ಪಾಯಿಂಟ್ ಒಂದಿದೆ. BY ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ದಿನದಿಂದ ಪಾರ್ಟಿಯಲ್ಲಿರೋ ಒಂದು ಸೀನಿಯರ್ ಲೀಡರ್ಸ್ ಬಣ ಇದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ವಿಜೇಂದ್ರ ನಾಯಕತ್ವದ ವಿರುದ್ಧ ಒಳಗೊಳಗೆ ದೊಡ್ಡ ತಂತ್ರ ನಡೀತಿದೆ ಅನ್ನೋದಕ್ಕೆ ಈ ಬೀದರ್ ಇನ್ಸಿಡೆಂಟ್ ಬೆಸ್ಟ್ ಎಕ್ಸಾಂಪಲ್. ಇದು ಬರೀ ಬೀದರ್ ಕಥೆಯಲ್ಲ, ಕರ್ನಾಟಕ ಬಿಜೆಪಿಯನ್ನ ಕಾಡ್ತಾ ಇರೋ ಬಂಡಾಯದ ವೈರಸ್ ಲಿಸ್ಟ್ ಒಮ್ಮೆ ನೋಡ್ಕೊಂಡು ಬನ್ನಿ. ಮೊದಲನೇವರು ಬಸವನಗೌಡ ಪಾಟೀಲ್ ಯತ್ನಾಳ್. ಇವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ವಿಜೇಂದ್ರ ಮತ್ತು ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ದಿನ ಬೆಳಗಾದ್ರೆ ಸಾಕು ಚಾಟಿ ಬೀಸ್ತಾರೆ. ಡೆಲ್ಲಿ ಲೀಡರ್ಸ್ ವಾರ್ನಿಂಗ್ ಕೊಟ್ಟರು, ಯತ್ನಾಳ್ ಡೋಂಟ್ ಕೇರ್ ಅಂತಿದ್ದಾರೆ. ಎರಡನೇವರು SD ಸೋಮಶೇಖರ್. ಯಶವಂತಪುರ ಶಾಸಕರು ಬಹಿರಂಗವಾಗಿಯೇ ಕಾಂಗ್ರೆಸ್ ನಾಯಕರ ಜೊತೆ ವೇದಿಕೆ ಹಂಚ್ಕೊಳ್ತಾರೆ. DK ಶಿವಕುಮಾರ್ ಅವರನ್ನ ಹೊಗಳ್ತಾರೆ. ಕ್ರಾಸ್ ವೋಟಿಂಗ್ ಮಾಡಿದ್ರು ಇವ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ಪಾರ್ಟಿಗೆ ಆಗ್ತಾ ಇಲ್ಲ. ಮೂರನೆಯವರು ಶಿವರಾಮ್ ಹೆಬ್ಬಾರ್. ಯಲ್ಲಾಪುರ ಶಾಸಕರು ತಾಂತ್ರಿಕವಾಗಿ ಮಾತ್ರ ಬಿಜೆಪಿಯಲ್ಲಿದ್ದಾರೆ. ಪಾರ್ಟಿ ಯಾವುದೇ ಪ್ರೋಗ್ರಾಂ ಮಾಡಿದ್ರೂ ಇವರು ಅಂತರ ಕಾಯ್ದುಕೊಳ್ತಾ ಇರ್ತಾರೆ. ರಾಜ್ಯಸಭಾ ಎಲೆಕ್ಷನ್ ಮತ್ತು ವಿಧಾನ ಪರಿಷತ್ ಎಲೆಕ್ಷನ್ ಟೈಮಲ್ಲಿ ನಡೆದ ಕ್ರಾಸ್ ವೋಟಿಂಗ್ ಬಿಜೆಪಿಯ ಶಿಸ್ತನ್ನ ಅಕ್ಷರಶಃ ಹರಾಜು ಹಾಕಿತ್ತು. ಅಂದು ಶುರುವಾದ ಕಿಡಿ ಇವತ್ತು ಬೀದರ್ನಲ್ಲಿ ಬೀದಿ ಜಗಳವಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ. ಸೊ ಫೈನಲ್ ಆಗಿ ಹೇಳೋದಾದ್ರೆ, ಕರ್ನಾಟಕ ಬಿಜೆಪಿಯಲ್ಲಿ ಸದ್ಯಕ್ಕೆ ಶಿಸ್ತು ಅನ್ನೋದು ಬರೀ ಬುಕ್ಸ್ನಲ್ಲಿ ಇರೋ ಪದ ಮಾತ್ರ ಆಗಿದೆ. ಒಂದ್ ಕಡೆ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಹೋರಾಟ ಮಾಡಬೇಕಾದ ಬಿಗ್ ಜವಾಬ್ದಾರಿ ಅಪೋಸಿಷನ್ ಆಗಿ ಬಿಜೆಪಿ ಮೇಲಿದೆ. ಆದ್ರೆ ಪಾರ್ಟಿ ಲೀಡರ್ಸ್ ಮಾತ್ರ ಕಾಂಗ್ರೆಸ್ ವಿರುದ್ಧ ಹೋರಾಡೋದು ಬಿಟ್ಟು ಸ್ವಪಕ್ಷದವರ ಕಾಲೆಳೆಯೋ ಬಿಸ್ನೆಸ್ನಲ್ಲಿ ಬ್ಯುಸಿ ಆಗಿದ್ದಾರೆ. ವಿಜೇಂದ್ರ ಅವರ ಲೀಡರ್ಶಿಪ್ಗೆ ಇವತ್ತು ದೊಡ್ಡ ಚಾಲೆಂಜ್ ಎದುರಾಗಿದೆ. ಈಗ ನಿಮ್ಮ ಸರದಿ. ನಿಮ್ಗೇನನ್ಸುತ್ತೆ? ಹೈಕಮಾಂಡ್ ಈಗಲಾದರೂ ಈ ಬಣ ರಾಜಕಾರಣಕ್ಕೆ ಬ್ರೇಕ್ ಹಾಕುತ್ತಾ, ಅಥವಾ ಈ ಆಂತರಿಕ ಕಚ್ಚಾಟ ಕಮಲಪಾಳ್ಯವನ್ನ ಮತ್ತಷ್ಟು ಪ್ರಪಾತಕ್ಕೆ ತಳ್ಳುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅಪ್ಡೇಟ್ಸ್ ಮತ್ತು ಅನಾಲಿಸಿಸ್ಗಳಿಗಾಗಿ ನಮ್ಮ ವಾರ್ತೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.